ಇತ್ತೀಚೆಗೆ ನಾವು ರಾಜಹನ್ಸ್ ಗ್ರೀನ್ಸ್ ರೆಸಾರ್ಟ್ನಲ್ಲಿ ಒಂದು ವೆಡ್ಡಿಂಗ್ ಇವೆಂಟ್ ಮ್ಯಾನೇಜ್ ಮಾಡಿದ್ವಿ. ಇದು ಹುಡುಗ ಹುಡುಗಿ ಇಬ್ಬರ ಕಡೆಗೂ ನಾವು ನಿರ್ವಹಿಸಿದ ಇವೆಂಟ್ ಆಗಿತ್ತು. ರಾಜಹನ್ಸ್ ಗ್ರೀನ್ಸ್ ತುಂಬಾ ಸುಂದರವಾದ ಸ್ಥಳ. ಇಲ್ಲಿ ಅಲಂಕಾರ ಮಾಡಕ್ಕೆ ತುಂಬಾ ಅವಕಾಶಗಳಿವೆ. ನಮ್ಮ ಕಾರ್ಯಕ್ರಮ ಹುಡುಗಿ ಮನೆಯವರ ಕಡೆಯ ಒರಳುಕಲ್ಲು, ಬೀಸೋಕಲ್ಲಿನ ಶಾಸ್ತ್ರ, ಹೂವಿಳ್ಯ ಇವುಗಳಿಗೆ ಸಿದ್ಧ ಮಾಡೋದ್ರಿಂದ ಪ್ರಾರಂಭ ಆಯಿತು. ನಾವು ಈ ಕಾರ್ಯಕ್ರಮಗಳಿಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಟ್ಟಿದ್ವಿ. ಹುಡುಗಿ ಮನೆಯವರ ನಾಂದಿ ಶಾಸ್ತ್ರ ಮುಗಿಯೋ ಹೊತ್ತಿಗೆ ಹುಡುಗನ ಮನೆಯವರು ಬಂದ್ರು. ಅವರಿಗೆ ಆರತಿ ಮಾಡಿ ಬರಮಾಡಿಕೊಂಡಿದ್ದಾಯ್ತು. ಹೂವಿಳ್ಯ ಮುಗಿತಿದ್ದ ಹಾಗೆ ನಾವು ಬಿಡದಿ ಮನೆಯಲ್ಲಿ ಎಲ್ಲಾ ವಸ್ತುಗಳನ್ನು ಜೋಡಿಸಿ ಸಿದ್ಧಪಡಿಸಿ ಇಟ್ವಿ. ಹಳದಿ ಶಾಸ್ತ್ರ ಮಾಡ್ಕೊಳ್ತೀವಿ ಅಂತ ಅವರು ಹೇಳಿದ್ರಿಂದ ಅದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ನಾವು ಮಾಡಿಟ್ಟಿದ್ವಿ. ಹುಡುಗ ಹುಡುಗಿ ಬಂದು ಕೂತ್ಕೊಂಡು ಹೂವಿನ ದಳಗಳನ್ನ ಪರಸ್ಪರರ ಮೇಲೆ ಎರಚಿಕೊಂಡು ಸಂಭ್ರಮ ಪಡ್ತಾ ಹಳದಿ ಶಾಸ್ತ್ರ ಮಾಡಿಕೊಂಡ್ರು. ಹುಡುಗನ ಕಡೆಯವರ ಸ್ವಾಗತಕ್ಕಾಗಿ ವೆಲ್ಕಮ್ ಪಾತ್ ಹಾಕಿ, ದೀಪದ ಕಂಬದ ಸುತ್ತ ಅಲಂಕಾರ ಮಾಡಿ, ಕೋಲಿಗೆ ಹಾರಗಳನ್ನ ಹಾಕಿ ಎಲ್ಲಾ ಸಿದ್ಧತೆಗಳನ್ನು ನಾವು ಮಾಡಿಟ್ಟಿದ್ವಿ. ಹಾಗೆಯೇ ವರಪೂಜೆಗೂ ಕೂಡ ಎರಡೂ ಕಡೆಯವರು ಆರಿಸಿದ್ದ ಟ್ರೇಗಳನ್ನೆಲ್ಲ ಜೋಡಿಸಿಟ್ಟು ಸಿದ್ಧಪಡಿಸಿದ್ವಿ. ಈಗಾಗಲೇ ರೆಸಾರ್ಟ್ಗೆ ಬಂದಿದ್ದ ಹುಡುಗನ ಕಡೆಯವರು ಹೊರಗೆ ಬಂದು ಎದುರುಗೊಳ್ಳುವ ಶಾಸ್ತ್ರಕ್ಕೆ ಸಿದ್ಧರಾದ್ರು. ಅವರನ್ನೆಲ್ಲ ಸಾಂಪ್ರದಾಯಿಕವಾಗಿ ಸ್ವಾಗತಿಸಿ ಹಾರಗಳನ್ನ ಹಾಕಿ ವೆಲ್ಕಮ್ ಪಾತ್ ಮೇಲೆ ಕರ್ಕೊಂಡು ಬಂದು ದೀಪ ಬೆಳಗಿಸಿದ್ದಾಯ್ತು. ಹುಡುಗ ಟೇಪ್ ಕಟ್ ಮಾಡಿ ಒಳಗೆ ಬಂದು ದೇವರಿಗೆ ನಮಸ್ಕಾರ ಮಾಡಿದ್ರು. ನಂತರ ವರಪೂಜೆ ಶಾಸ್ತ್ರ ನಡೆಯಿತು. ನಾವು ಎರಡೂ ಕಡೆಯವರಿಗಾಗಿ ಸಿದ್ಧಪಡಿಸಿದ್ದ ಎಲ್ಲ ಟ್ರೇಗಳನ್ನು ಹುಡುಗಿ ಮನೆಯವರು ಹುಡುಗನಿಗೂ, ಹುಡುಗನ ಮನೆಯವರು ಹುಡುಗಿಗೂ ಕೊಟ್ಟರು. ಎಲ್ಲರಿಗೂ ಸಿಹಿ ಹಂಚುವುದರೊಂದಿಗೆ ವರಪೂಜೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಮರುದಿನ ಬೆಳಿಗ್ಗೆ ಗೌರಿ ಪೂಜೆಯೊಂದಿಗೆ ಕಾರ್ಯಕ್ರಮಗಳು ಪ್ರಾರಂಭವಾದವು. ಗೌರಿ ಪೂಜೆಗೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ನಾವು ಮಾಡಿಟ್ಟಿದ್ವಿ. 5 ಜೊತೆ ಮೊರದ ಬಾಗಿನಗಳನ್ನು ಕೂಡ ಸಿದ್ಧಪಡಿಸಿಟ್ಟಿದ್ವಿ. ಹುಡುಗಿ ಬಂದು ಕುಳಿತುಕೊಂಡು ಸಾಂಗವಾಗಿ ಗೌರಿ ಪೂಜೆ ಮಾಡಿ ಮುತ್ತೈದೆಯರಿಗೆ ಬಾಗಿನಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡೆದ್ರು. ಗೌರಿ ಪೂಜೆ ನಡೀತಾ ಇರುವಾಗ ನಾವು ಕಾಶಿ ಯಾತ್ರೆಗೆ ಬೇಕಾದ ಛತ್ರಿ, ಕೋಲು, ತೆಂಗಿನಕಾಯಿ, ಬೀಸಣಿಗೆ ಹೀಗೆ ಎಲ್ಲಾ ವಸ್ತುಗಳನ್ನು ಸಿದ್ಧ ಮಾಡಿ ಇಟ್ಟಿದ್ವಿ. ಕಾಶಿ ಯಾತ್ರೆ ಕಾರ್ಯಕ್ರಮ ಕೂಡ ಅಚ್ಚುಕಟ್ಟಾಗಿ ನಡೆಯಿತು. ಅಷ್ಟರಲ್ಲಿ ನಾವು ಧಾರೆ ಪಾತ್ ಹಾಕಿ ಸಿದ್ಧ ಮಾಡಿದ್ವಿ. ಹಾಗೆಯೇ ಧಾರೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ಸಿದ್ಧಪಡಿಸಿಟ್ಟಿದ್ವಿ. 16 ದೀಪಗಳನ್ನು ಕೂಡ ಸಿದ್ಧ ಮಾಡಿಟ್ಟಿದ್ವಿ. ಹುಡುಗಿ ಧಾರೆ ಪಾತ್ನ ಮೇಲೆ ಹೂವಿನ ಚಾದರ್ ಕೆಳಗೆ ನಡ್ಕೊಂಡು ಹಸೆಮಣೆಗೆ ಬಂದ್ರು. ಧಾರೆ ಮಾಂಗಲ್ಯ ಧಾರಣೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಿತು. ಧಾರೆ ಆದ ಮೇಲೆ ಸಪ್ತಪದಿ ಕಾರ್ಯಕ್ರಮ ಇತ್ತು. ಸಪ್ತಪದಿ ತುಳಿದ ನಂತರ ಹುಡುಗನ ಮನೆಯವರು ಹುಡುಗಿಯಿಂದ 5 ಜೊತೆ ಮೊರದ ಬಾಗಿನಗಳನ್ನು ಕೊಡಿಸಿದ್ರು. ಇದನ್ನು ಕೂಡ ನಾವೇ ಸಿದ್ಧಪಡಿಸಿಟ್ಟಿದ್ವಿ. ನಂತರ ಭೂಮದೂಟಕ್ಕೆ ಹೂವಿನ ರಂಗೋಲಿ ಹಾಕಿ ಅಲಂಕಾರ ಮಾಡಿದ್ವಿ. ಹುಡುಗ ಹುಡುಗಿ ಇಬ್ರು ಬಂದು ಕುಳಿತುಕೊಂಡು ಊಟ ಮಾಡಿದ್ರು. ಅಷ್ಟರಲ್ಲಿ ನಾವು ಉಡಿ ತುಂಬುವ ಶಾಸ್ತ್ರಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿ ಇಟ್ಟಿದ್ವಿ. ತಮ್ಮ ಮಗಳಿಗೆ ತಾಯಿ ಉಡಿ ತುಂಬಿದ್ರು.
ಹೆಣ್ಣು ಒಪ್ಪಿಸಿಕೊಡುವ ಶಾಸ್ತ್ರ, ಕಂದನ್ನ ಆಡಿಸುವ ಶಾಸ್ತ್ರ ಎಲ್ಲ ಆದಮೇಲೆ ಗೃಹ ಪ್ರವೇಶಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಟ್ಟಿದ್ವಿ. ವೆಲ್ಕಮ್ ಪಾತ್ ಹಾಕಿ ಸೇರಿನಲ್ಲಿ ಅಕ್ಕಿ ಬೆಲ್ಲ ಹಾಕಿಟ್ಟು ಅದನ್ನು ಹೊಸಲಿನ ಮೇಲೆ ಇಟ್ಟಿದ್ವಿ. ಹುಡುಗಿ ಪಡಿ ಎಡವಿ ಒಳಗೆ ಬಂದಾಗ ಇಬ್ಬರಿಗೂ ಆರತಿ ಮಾಡಿ ಬರಮಾಡಿಕೊಳ್ಳುವುದರೊಂದಿಗೆ ಮದುವೆಯ ಕಾರ್ಯಕ್ರಮಗಳು ಮುಗಿದುವು. ನಿಮ್ಮಲ್ಲೂ ಯಾರ ಮನೇಲಾದರೂ ಮದುವೆ ಸೆಟ್ಲ್ ಆಗಿದೆಯಾ? ಇನ್ಯಾಕೆ ತಡ, ಸಪ್ತಪದಿ ಕ್ರಿಯೇಷನ್ಸ್ನ ಕಾಂಟ್ಯಾಕ್ಟ್ ಮಾಡಿ.